ಶಾರ್ಟ್ ಸರ್ಕ್ಯೂಟ್ ನಿಂದ ಮನೆ ಭಸ್ಮ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಇದು ಬೀದರ್ ತಾಲೂಕಿನ ಅಲೆಂಬರ್ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ. ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ಇವತ್ತು ಈ ಒಂದು ಶಾರ್ಟ್ ಸರ್ಕ್ಯೂಟ್ ನಿಂದ ಮನೆ ಸಂಪೂರ್ಣವಾಗಿ ಭಸ್ಮವಾಗಿರ್ತಕ್ಕಂಥ ವರದಿಯನ್ನ ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವ ಹಾಗೆ ಬೀದರ್ ತಾಲೂಕಿನ ಅಲೆಂಬರ್ ಗ್ರಾಮದಲ್ಲಿ ನಡೆದಿರುವಂತಹ ಈ ಶಾರ್ಟ್ ಸರ್ಕ್ಯೂಟ್ ನಿಂದ ಒಬ್ಬ ಬಡವರ ಮನೆ ಭಸ್ಮವಾಗಿದೆ. ಅದರಲ್ಲಿರ್ತಕ್ಕಂಥ 60,000ಕ್ಕೂ ಹೆಚ್ಚು ನಗದು ರೂಪಾಯಿಯನ್ನ ಅಲ್ಲಿ ಕೂಡ ಬೆಂಕಿ ಹತ್ತಿ ಆಹುತಿಯಾಗಿದೆ ಮತ್ತು ವಸ್ತು ಧಾನ್ಯಗಳು ಕೂಡ ಸಂಪೂರ್ಣವಾಗಿ ಭಸ್ಮವಾಗಿವೆ. ಅದರ ಸಂಪೂರ್ಣ ವಿವರ ನಿಮಗೆ ತೋರಿಸ್ತೀವಿ ನಮ್ಮ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಬನ್ನಿ ನೋಡ್ಕೊಂಡು ಬರೋಣ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಮನೆಗೆ ಬೆಂಕಿ, ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಭಸ್ಮ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಮನೆಗೆ ಬೆಂಕಿ ತಗಲಿ, ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಭಸ್ಮವಾದ ಪ್ರಸಂಗ ಬೀದರ್ ತಾಲೂಕಿನ ಅಲಿಯಂಬರ್ ಗ್ರಾಮದಲ್ಲಿ ಇಂದು ಭಾನುವಾರ ಮಧ್ಯಾಹ್ನ 4 ಗಂಟೆ ಸುಮಾರಿಗೆ ಜರುಗಿದೆ. ಅಲಿಯಂಬರ್ ಗ್ರಾಮದ ನಿವಾಸಿ ದೇವೇಂದ್ರ ವೈಜನಾಥ್ ಅವರಿಗೆ ಸೇರಿದ ಮನೆಯಲ್ಲಿ ಈ ಘಟನೆ ಜರುಗಿದೆ. ಮನೆಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಬೆಂಕಿ ಹೊತ್ತಿಕೊಂಡು ಸಂಪೂರ್ಣ ಮನೆ ದಗದಗನೆ ಹೊತ್ತಿ ಉರಿದಿದೆ. ಮನೆಗೆ ತಗಲಿರುವ ಬೆಂಕಿ ನಂದಿಸಲು ಸ್ಥಳೀಯರು ಹರಸಾಹಸ ಪಟ್ಟರೂ ಸಹ ಬೆಂಕಿ ಸಂಪೂರ್ಣ ಮನೆಗೆ ಆವರಿಸಿ ಮನೆ ಸುಟ್ಟು ಭಸ್ಮವಾಗಿದೆ ಎಂದು ತಿಳಿದು ಬಂದಿದೆ. ಘಟನೆಯಿಂದಾಗಿ ಮನೆಯಲ್ಲಿ ಇಡಲಾಗಿದ್ದ 60,000 ರೂಪಾಯಿ ನಗದು ಹಣ ಸೇರಿ ಮನೆಯಲ್ಲಿಯ ದವಸ ಧಾನ್ಯಗಳು ಹಾಗೂ ದಿನ ಉಪಯೋಗಿ ವಸ್ತುಗಳು ಸಂಪೂರ್ಣ ಸುಟ್ಟು ಭಸ್ಮವಾಗಿವೆ ಎಂದು ತಿಳಿದು ಬಂದಿದೆ. ಘಟನೆಯಿಂದಾಗಿ ಕಂಗಾಲಾಗಿರುವ ಮನೆ ಮಾಲೀಕರಿಗೆ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಸೂಕ್ತ ಪರಿಹಾರಧನ ಕಲ್ಪಿಸಿಕೊಡಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇದು ಏನಾಗ ಹೆಂಗ್ ಸುಟ್ಟಾಗದ್ರಿ? ಕರೆಂಟ್ ಸಾಕ್ಲಿಂದ ಆಗ್ಯದ. ಎಷ್ಟೊತ್ತಿಗೆ ಆಗ್ಯದ ಇದು? 2:30 ಹಂಗ. ನೀವ್ ಯಾರು ಬಿದ್ದಿಲ್ಲ ಮನೆಗ? ನಾವ್ ಯಾರು ಬಿದ್ದಿಲ್ಲ. ಇವ್ರು ಬಾಜು ಮನೆಗೆ ಇದ್ರು. ನಾವ್ ದಂಧೆಗೆ ಹೋಗಿದ್ವಿ ಅಡಿಗೆ ಮಾಡ್ಲಕ್ಕ. ಫೋನ್ ಬಂದ್ರ ನಾವ್ ಹೊಡಿ ಬಂದ ಹೊಟ್ಟೆ. ಇವ್ರು ಬಾಜು ಮನೆ ಇದ್ರು. ಯಾರು ಆಜು ಎದುರು ಮನೆಯವ್ರು ಯಾವ್ದ್ರು ಹೊಗೆ ಹೊಡೆದ್ ಅಂತ ಹೇಳಿದ್ರು. ಅವ್ರು ಬಂದ್ರು ನೋಡಿದ್ರು. ಹಾಗೆ ಪೂರ ಹೊಟ್ಟೆಲ್ಲ ಸುಟ್ಟ. ಪೂರ ಏನ್ ಉಳಿದಿಲ್ರಿ. ರೊಕ್ಕ ಹೋಗ್ಯಾವ, ಬಂಗಾರ ಹೋಗ್ಯಾವ, ಏನ್ ಉಳಿದಿಲ್ಲ. ಅಗ್ನಿಶಾಮಕ ಠಾಣದವ್ರು ಯಾರ ಬಂದಿದ್ರ? ಅವ್ರು ಬಂದಿರು. ಆರ್ಸಿ ಹೋಗ್ಯಾರ್ರಿ. ಅವರು ಸಂಬಂಧಪಟ್ಟ ಅಧಿಕಾರಿಗಳು ಅವ್ರು ಯಾರನ್ನು ಏನ್ ಬಿ ಬಂದಿಲ್ಲ. ಖಾಲಿ ಅಗ್ನಿಶಾಮಕ ಆರ್ಸಿನವ್ರು ಅಷ್ಟೇ ಬಂದ್ರ. ಅವ್ರು ಏನ್ ಬಿ ಯಾರನ್ನು ಬಂದಿಲ್ಲ. ಅದಕ್ಕೆ ಬಿಟ್ಟು ಏನಾರ ಬಟ್ಟಿ ಅವು ಇವು ಯಾರ ಬೇಕಾದ್ರೆ ನಿಮ್ಗೆ ಅಗತ್ಯ ವಸ್ತುಗಳು ಯಾವ ಏನ್ ಎಲ್ಲ ಸುಟ್ಟು ಬೂದಿ ಆಗ್ಯದ. ಏನ್ ಉಳಿದಿಲ್ಲ. ಕಟ್ಕೊಳಕ್ ಒಂದ್ ಸುಮ್ಮನೆ ಕಟ್ಕೊಳಕ್ ದಸ್ತಿನೂ ಉಳಿದಿಲ್ಲ. ಮಕ್ಕಳು ಏನೇನಾಗಿಲ್ಲ, ನಮಗೂ ಏನಾಗಿಲ್ಲ. ನಾವು ಹೊರಗೆ ಹೋಗಿದ್ದೇವು. ನಮ್ಮ ಮನೆಯವರು ಆಜು ಬಾಜು ಮನೆ ಕುಂತಿರು ಮಾತಾಡ್ಕೋತ. ಏನೇನು ಹಚ್ಕೊಳಕ್ ಇದಿಲ್ಲ, ದಸ್ತಿ ಇಲ್ಲ, ಏನ್ ಕಟ್ಕೊಳಕ್ ದಸ್ತಿನೂ ಉಳಿದಿಲ್ಲ. ಏನೇನು ಎಲ್ಲ ಸುಟ್ಟು ಬೂದಿ ಆಗ್ಯಾವ. ಅಗ್ನಿಶಾಮಕ ಠಾಣದವ್ರು ಬಂದು ಎಲ್ಲ ಆರಿಸಿ ಇದು ಹೋಗ್ಯಾರ. ನಾಳಿಗೆ ಬಂದ್ರ ನಾಳಿಗೆ ಬಂದು ಕೊಡ್ತಂದ್ರ ಅದು ತಗೊಂಡ್ ಬರ್ತೀವಿ ಅಷ್ಟೇ. ಏನೇನಾಗಿಲ್ಲ. ಎಲ್ಲ ನಮ್ ಪೂರ ಲಾಸ್ ಆಗ್ಯದ. ಏನ್ ಬಿ ಒಂದು ಕಟ್ಕೊಳಕ್ ದಸ್ತಿನೂ ಉಳಿದಿಲ್ಲ. ಇವತ್ತಿನ ದಿವಸ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಬಹಳ ಒಂದು ದುರ್ಘಟನೆ ನಡೆದ ಬೀದರ್ ತಾಲೂಕಿನ ಅಲಿಯಂಬರ್ ಗ್ರಾಮದಾಗ. ಏನು ವೈಜನಾಥ್ ಹೊನಿಕೇರಿ ಎಂಬರ್ ಏನಾರ ಪಾಪ ಹಿರಿಯರು ಪಾಪ ಮೊನ್ನೆ ತೀರ್ ಹೋಗ್ಯಾರ. ಅವ್ರ ಕುಟುಂಬ ಸಮೇತ ಏನದ ಅಂದ್ರ ಈ ಮನೆಯಲ್ಲಿ ಸಡ್ಡಿನಲ್ಲಿ ವಾಸ ಮಾಡ್ತಾ ಇದ್ರು. ಅವ್ರದ್ದೆಲ್ಲ ಅಗತ್ಯ ವಸ್ತುಗಳು ಆಯ್ತು, ಮಲಗುವಂತ ಮಂಚಗಳು, ಗ್ಯಾಸ್ ಸಿಲಿಂಡರ್ಗಳು, ಎಲ್ಲ ಇದ್ವು. ಅವ್ರ ಸಾಮಾನುಗಳೆಲ್ಲ ಇಲ್ಲಿ ಇದೆ ಮನೆಯಲ್ಲಿ ಇದ್ವು ವಸ್ತುಗಳು. ಶಾರ್ಟ್ ಸರ್ಕ್ಯೂಟ್ ನಿಂದ ಏನಪ್ಪಾ ಅಂದ್ರ ಮನೆಗೆ ಬೆಂಕಿ ಬಿದ್ದು ಪಾಪ ಯಾವುದೇ ಬಟ್ಟೆಗಳು ಏನು ದಿನಸಿ ಸಾಮಾನಾಗಲಿ, ಇವತ್ತು ಅಗತ್ಯ ವಸ್ತುಗಳಾಗಲಿ ಮತ್ತು ಮಂಚಗಳಾಗಲಿ ಯಾವುದೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಸರ್ಕಾರಕ್ಕೆ ನಾವು ಏನ್ ಆಗ್ರಹ ಮಾಡಿದ್ದೇವೆ ಅಂದ್ರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನೀವು ಯಾರಿದ್ರಿ ಶಾರ್ಟ್ ಸರ್ಕ್ಯುಲರ್ದಿಂದ ಪಾಪ ಅವ್ರದ್ದು ಇವತ್ತು ಕುಟುಂಬ ಬಣಗ್ ಹೋಗ್ಯದ. ಅವ್ರು ರೋಡಿಗೆ ಬಂದು ಕುಂತಾರ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನಂದ್ರೆ ಗಮನ ಹರಿಸಿ ಅವ್ರಿಗೆ ಸರ್ಕಾರದಿಂದ ಏನ್ ಬರ್ಬೇಕು ಅದು ಪರಿಹಾರ ಅವರಿಗೆ ಕೂಡ್ಲೆ ಒದಗಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ಈ ಸರ್ಕಾರ ಗಮನಕ್ಕೆ ತರಲು ಬಯಸ್ತಾ ಇದ್ದೇವೆ. ಪಾಪ ಅವರೆಲ್ಲ ಅಳ್ತಾ ಇದಾರ. ಅವ್ರ ಕುಟುಂಬನೇ ರೋಡಿಗೆ ಬಂದ ಅಂತ ಹೇಳ್ಬಿಟ್ಟು. ಏನೋ ಒಂದು ದುರ್ದೈವ ತಪ್ಪದ ಹಂಗಂದ್ರೆ ಪಾಪ ಅವ್ರು ಕೆಲ್ಸಕ್ಕೆ ಹೋಗಿದ್ರು. ಅವ್ರ ಮನೆಯವ್ರು ಯಾರನ್ನು ಮನೆಯಲ್ಲಿ ಇದ್ದಿಲ್ಲ ಅಂತ ಹೇಳ್ಬಿಟ್ಟು ಪ್ರಾಣ ಉಳಿದದ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಹಳ ಗಂಭೀರವಾಗಿ ಪರಿಗಣಿಸಿ ಏನದ ಅಂದ್ರೆ ಇವ್ರ ಕುಟುಂಬಕ್ಕೆ ಪರಿಹಾರ ಒದಗಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ಈ ಒಂದು ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಲು ಬಯಸ್ತಾ ಇದ್ದೇನೆ. ನನ್ನ ಹೆಸರು ಸಂಗಮೇಶ್ ಭಾಯ್ದೊಡ್ಡಿ, ಯುವ ಹೋರಾಟಗಾರ, ಬೀದರ್.